ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಮೀನಿನ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಹೀಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ರಿ, ಹಾಗೆ ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಮೀನು ತಂದಿದ್ರು. ಅದು ಗೌರಿ ಮೀನ ತಂದಿದ್ರು. ಅಲ್ಲೇ ಪೀಸ್ ಮಾಡಿಸ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಪೀಸ್ ಮಾಡಿಕೊಡ್ತಾರೆ ನೋಡಿ ಫ್ರೆಂಡ್. ಅವ್ರು ಪೀಸ್ ಮಾಡಿದರೆ ತುಂಬ ಚೆನ್ನಾಗಿ ಪೀಸ್ ಮಾಡಿಕೊಡ್ತಾರೆ ನೋಡಿ. ಒಂದೇ ಲೆವೆಲ್ ಆಗಿ ತುಂಬ ಚೆನ್ನಾಗಿ ಪೀಸ್ ಮಾಡಿರ್ತಾರೆ ಅವರೇ ಮಾಡಿಕೊಟ್ಟಿದ್ದಾರೆ. ಹಾಗೆ ಗೌರಿ ಮೀನು ತಂದಿರೋದ್ರಿಂದ ನೋಡಿ ಒಂದಿಷ್ಟು ಮೊಟ್ಟೆ ಬಂದಿದ್ದಾವೆ ಫ್ರೆಂಡ್. ಒಂದು 1/4 kg ಆಗ್ಬೋದು ನೋಡಿ. ಈಗ ಇದಕ್ಕೆ ನಾನು ಉಪ್ಪು ಹಾಕಿಟ್ಟಿದ್ದೀನಿ. ಸ್ವಲ್ಪ ರುಚಿ ಬರುತ್ತೆ ಉಪ್ಪು ಹಾಕಿಟ್ರೆ ಅಂತ ಉಪ್ಪು ಹಾಕಿಟ್ಟಿದ್ದೀನಿ. ಹಾಗೆ ಮಸಾಲೆ ಅರ್ದ್ಬಿಟ್ಟಿದ್ದೀನಿ ಫ್ರೆಂಡ್. ಸಾರು ಮಾಡಬೇಕು ಇವಾಗ. ಈಗ ಈ ಮೊಟ್ಟೆ ಬಗ್ಗೆ ಹೇಳ್ತೀನಿ ಫ್ರೆಂಡ್. ಏನಂದರೆ ಈ ಮೊಟ್ಟೆ ಇಷ್ಟಿದಾವಲ್ಲ ಫ್ರೆಂಡ್, ಇದು ಪಲ್ಯ ಮಾಡಿದರೆ ಎಷ್ಟಾಗ್ತವೆ ಅಂದರೆ ತುಂಬ ಆಗುತ್ತೆ ಫ್ರೆಂಡ್ ಪಲ್ಯ. ನಾನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್. ನೋಡಿ, ಇವಾಗ ನಾನು ಇದರಲ್ಲಿ ಸ್ವಲ್ಪ ಮಸಾಲೆ ತೊಗೊಳ್ತೀನಿ ಅಷ್ಟೇ. ಒಂದು 3 ಸ್ಪೂನಷ್ಟು ಮಸಾಲೆ ತೊಗೊಳ್ತೀನಿ ಫ್ರೆಂಡ್. ಹಾಗೆ ನೋಡಿ, ಇದಕ್ಕೆ ಈರುಳ್ಳಿ, ಟೊಮಾಟೊ ಹಣ್ಣು ಹೆಚ್ಚಿ ಹಾಕ್ಕೊಳ್ತೀನಿ. ಈರುಳ್ಳಿ ಎಷ್ಟು ಹಾಕ್ಕೊಳ್ತೇವೋ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ ಇದು. ನೋಡಿ ಫ್ರೆಂಡ್, ನಮ್ಮ ಅನ್ನ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ಮೀನು ಸಾರು ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ಕೂಡ ತೆಗೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್. ನಾನು ಸ್ವಲ್ಪ ಫ್ರೈ ಮಾಡೋಕ್ಕಾಗಿ ಎಲ್ಲ ಮಸಾಲೆ ಪದಾರ್ಥ ಹಚ್ಚಿ ಇಟ್ಟಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಸಂಜೆ ಊಟದ ಟೈಮಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಬರುತ್ತೆ ಅಂತ. ಇವಾಗ ನೋಡಿ ಫ್ರೆಂಡ್, ನಾನು ಮೊಟ್ಟೆ ಪಲ್ಯ ಮಾಡೋಕ್ಕಾಗಿ ನೋಡಿ ಒಂದಿಷ್ಟೇ ಮಸಾಲೆ ತಗೊಂಡಿದ್ದೀನಿ. ಅದರಾಗಿಂದು ನೋಡಿ ಒಂದಿಷ್ಟು ಖಾರ ಪುಡಿ ಸಾಕು ನೋಡಿ. 5 ಈರುಳ್ಳಿ, 3 ಟಮಾಟೆ ಹಣ್ಣು ತಗೊಂಡಿದ್ದೀನಿ. ಜಾಸ್ತಿ ಮೊಟ್ಟೆ ಇದ್ದರೆ ಜಾಸ್ತಿ ಈರುಳ್ಳಿ ಬೇಕು ಫ್ರೆಂಡ್. ಇದು ಒಂದು 1/4 kg ಇರೋದ್ರಿಂದ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು. ಇದನ್ನು ಇನ್ನೊಂದು ಸ್ವಲ್ಪ ಫ್ರೆಶ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಈ ಪಲ್ಯ ಮಾತ್ರ. ನೋಡಿ ಫ್ರೆಂಡ್, ನಾನು ಮೊಟ್ಟೆ ಫ್ರೆಶ್ ಮಾಡ್ಕೊಬಂದೆ. ಈಗ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್. ನೋಡಿ ಫ್ರೆಂಡ್, ಗ್ಯಾಸ್ ಮೇಲೆ ನಾನು ಸ್ವಲ್ಪ ಈಗ ಇದರಲ್ಲಿ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಇಲ್ಲಿ ನೋಡಿ ಟಮಾಟೆ ಹಣ್ಣು, ನೀರುಳ್ಳಿ, ಸ್ವಲ್ಪ ಇದನ್ನು ಮೆತ್ತಗಾಗೋವರೆಗೂ ಸ್ವಲ್ಪ ಇದರಲ್ಲಿ ಹಾಕಿ ಮೆತ್ತಗೆ ಮಾಡ್ಕೊತೀನಿ ಫಸ್ಟು. ಹಾಗೆ ನೋಡಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ ಫ್ರೆಂಡ್. ಈರುಳ್ಳಿ ಬೇಗ ಮೆತ್ತಗಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ರೊಟ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಾಗಿರುತ್ತೆ ಫ್ರೆಂಡ್. ನೀವು ಒಂದ್ಸತಿ ಮಾಡಿರಿ ಮೊಟ್ಟೆ ಪಲ್ಯ. ಹೀಗೆ ನೀವು ಮಾಡ್ತೀರಾ, ಆದರೆ ನಾನು ಹೇಗೆ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಚೆನ್ನಾಗಿ ಮೆತ್ತಗೆ ಹಾಕಬೇಕು. ಇನ್ನು ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಫ್ರೆಂಡ್ಸ್ ನಮ್ಮ ಈರುಳ್ಳಿ. ಈಗ ಇದರಲ್ಲಿ ಮೊಟ್ಟೆ ಹಾಕ್ಕೊಳ್ತೀನಿ, ಮೀನಿನ ಮೊಟ್ಟೆ. ಇದು ಎಷ್ಟು ಚೆನ್ನಾಗಿ ಹರಡುತ್ತೆ ಅಂದರೆ ಪುಡಿಯಾಗಿ ತುಂಬ ಚೆನ್ನಾಗಿ ಹರಡುತ್ತೆ ಫ್ರೆಂಡ್ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಮಸಾಲೆ ಅದು ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ನೋಡಿಬಿಟ್ಟು ಮತ್ತೊಂದು ಸ್ವಲ್ಪ ಹಾಕ್ಕೊಳಕ್ಕೆ ಬರುತ್ತೆ. ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ. ಈ ಸೆಕೆ ಟೈಮಲ್ಲಿ ತುಂಬ ಖಾರ ತಿನ್ನಬಾರ್ದು ಫ್ರೆಂಡ್. ಯಾಕೆಂದರೆ ತುಂಬ ಹೊಟ್ಟೆಯಲ್ಲಿ ಉರಿ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ಮತ್ತೆ ಬೇಕಿದ್ರೆ. ನೋಡಿ ಎಷ್ಟು ಪಲ್ಯ ಆಗಿದೆ ಫ್ರೆಂಡ್ ಇದು. ಇನ್ನೂ ಮೊಟ್ಟೆ ಚೆನ್ನಾಗಿ ಬಿಡಿ ಆದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ ಪಲ್ಯ ಇದು. ಅಂದರೆ ಚಮಚದಿಂದ ಈ ಥರ ತಿರುಗಿಸ್ತಾನೇ ಇರಬೇಕು ಇದಕ್ಕೆ. ಇಲ್ಲ ಅಂದರೆ ಅಲ್ಲೆಲ್ಲೇ ಗಟ್ಟಿಯಾಗಿ ನಿಲ್ಲುತ್ತೆ ಮೊಟ್ಟೆಗಳು. ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಇವಾಗ. ತುಂಬ ನೀರು ಹಾಕೋಬಾರ್ದು, ನೋಡಿ ಸ್ವಲ್ಪ ಹಾಕ್ಕೋಬೇಕು ಫ್ರೆಂಡ್. ಅದು ಯಾಕಂದರೆ ತಿಳಿ ಆಗಿಬಿಡುತ್ತೆ. ಮೊಟ್ಟೆನ ಹೊಡಿತಾನೆ ಇರಬೇಕು ಚಮಚದಲ್ಲಿ.
ಹೊಡಿತಾ ಇದ್ದರೆ ಬಿಡಿ ಬಿಡಿ ಆಗಿ ಇರುತ್ತೆ, ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್, ನಮ್ಮ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿಗಂತೂ ಸೂಪರಾಗಿರುತ್ತೆ, ರೊಟ್ಟಿಗೂ ಹಾಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಮಾತ್ರ. ನೋಡಿ ಫ್ರೆಂಡ್, ಇಷ್ಟ ಆಯಿತು ಈ ಪಲ್ಯದ್ದು. ಮೀನಿನ ಮೊಟ್ಟೆ ಪಲ್ಯ ಆಯಿತು. ಈಗ ನೋಡಿ ಫ್ರೆಂಡ್, ನಾನು ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡಿದ್ದೇನೆ. ಸ್ವಲ್ಪ ಮಸೀದಿಗೆ ಮೊನ್ನೆ ಕೊಟ್ಟು ಕಳಿಸಿದ್ದೆ, ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡಿಕೊಡ್ಬೇಕು ಅಂತ ನೋಡಿ ಇಲ್ಲಿ ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಆವಾಗಲೇ ಹಿಟ್ಟು ಕಲಸಿಟ್ಟಿದ್ದೆ ಮೆತ್ತಗಾಗಲಿ ಅಂತ. ಈಗ ಸ್ವಲ್ಪ ಬೇಗ ಬೇಗ ಚಪಾತಿ ಮಾಡಿ ಪಲ್ಯ, ಚಟ್ನಿ ಹಾಗೂ ಚಪಾತಿ ಇನ್ನೊಂದು ಸ್ವಲ್ಪ ಕೊಡಬೇಕು. ನಾನು ಮೊನ್ನೆ ಸ್ವಲ್ಪ ಕೊಟ್ಟಿದ್ದೆ, ಇವಾಗ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಫ್ರೆಂಡ್ಸ್. ಈಗ ಚಪಾತಿ ಮಾಡಬೇಕು. ಈಗ ನೋಡಿ ಫ್ರೆಂಡ್, ಇಷ್ಟೆಲ್ಲ ಆಯಿತು ನಂದು. ಬಿಸಿಲು ಬಿದ್ದರೂ ಈ ಬಿಸಿಲು ಸೆಕೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಫ್ರೆಂಡ್. ಒಂದಿನಾನು ಶಾಲೆ ಇಲ್ಲ ಅಂದರೂ ಬಿಡುವಿರಲ್ಲ. ಶಾಲೆ ಮುಗಿಸ್ಕೊ ಬಂದಾದರೂ ಇಷ್ಟೆಲ್ಲ ಮಾಡಬೇಕು ಫ್ರೆಂಡ್. ಸ್ವಲ್ಪ ಹೊತ್ತು ಬಿಡುವಿರಲ್ಲ, ಮಾಡಬೇಕಲ್ಲ ಫ್ರೆಂಡ್ಸ್, ಮತ್ತೇನು ಮಾಡ್ತೀರಾ. ನೋಡಿ ಫ್ರೆಂಡ್, ಇವತ್ತು ಕೂಡ ಇಷ್ಟು ಚಪಾತಿ ಮಾಡಿದ್ದೀನಿ ನೋಡಿ. ಇವತ್ತು ಒಂದು 30-40 ಚಪಾತಿ ಮಾಡಿದ್ದೀನಿ ನೋಡಿ ಫ್ರೆಂಡ್. ಹಾಗೆ ನೋಡಿ 2 ಹಂಚಿಟ್ಟು ಮತ್ತು ಕಾಸ್ತಾ ಇದ್ದೀನಿ ಚಪಾತಿನ ನಾನು, ಬೇಗ ಬೇಗ ಆಗಲಿ ಅಂತ ಫ್ರೆಂಡ್ಸ್. ಅದೇ ಇವತ್ತು ಕೂಡ ಅದೇ ಥರ ಕೆಲಸ ನೋಡಿ. ಇವತ್ತು 2 ಥರ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್, ಬೇಗ ಕೊಟ್ಟು ಕಳಿಸ್ಬೇಕು ಅಂತ. ಮೊನ್ನೆ ಕೂಡ 30 ಚಪಾತಿ ಕೊಟ್ಟು ಕಳಿಸ್ತೀವಿ, ಇವತ್ತು ಹಾಗೆ ಕೊಟ್ಟು ಕಳಿಸ್ಬೇಕು. ನೋಡಿ ಫ್ರೆಂಡ್, ಇಷ್ಟು ರೊಟ್ಟಿ ಆಗಿದ್ದಾವೆ ನೋಡಿ. ಇವತ್ತು ಕೂಡ ಇಷ್ಟು ರೊಟ್ಟಿ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಕೊಟ್ಟು ಕಳಿಸ್ಬೇಕು. ಇನ್ನೂ 1 ಗಂಟೆ ಟೈಮ್ ಇದೆ ಕೊಟ್ಟು ಕಳ್ಸೋಕ್ಕೆ. ನೋಡಿ ಫ್ರೆಂಡ್, ರೊಟ್ಟಿ ಎಲ್ಲ ಮಾಡಿ ಮಸೀದಿಗೆ ಕೊಟ್ಟು ಕಳಿಸಿದೆ. ಸಮೀರ್ ತಗೊಂಡು ಹೋದ. ಇಲ್ಲಿ ಪಾರಿವಾಳ ಹೊರಗಡೆ ಇಟ್ಟಿದ್ದಾನೆ, ಅದಕ್ಕೆ ನನಗೆ ಸ್ವಲ್ಪ ನೋಡ್ಕೊತಾ ಇರುವಂಥ ಕುಂದರ್ಸಿ ಹೋಗಿದ್ದಾನೆ ಫ್ರೆಂಡ್ಸ್, ಅದಕ್ಕೆ ಕೂತ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.